ಜೈ ಭಾರತ್ ವಂದೇ ಮಾತರಂ. ಇರಾನ್ ಅಮೆರಿಕಾಗೆ ವಿಯೆಟ್ನಾಂ ಯುದ್ಧ ನೆನಪಿಸಿದೆ. ನಿಮಗೂ ಅದೇ ಥರ ಆಗಲಿದೆ ಅಂತ ಇರಾನ್ ಹೇಳಿದೆ. ಹಾಗಾದರೆ ಅಮೆರಿಕ ಯುದ್ಧದಲ್ಲಿ ಏನಾಗಿತ್ತು, ಹೇಗೆ ಸೋತಿತ್ತು? ವಿಯೆಟ್ನಾಂ ಈ ಯುದ್ಧ ಗೆಲ್ಲಲು ಭಾರತದ ಯಾವ ರಾಜ್ಯನ ಇನ್ಸ್ಪೈರೇಷನ್ ಸಿಕ್ಕಿತ್ತು, ಅದರ ಬಗ್ಗೆ ತಿಳಿಸುತ್ತೇನೆ. ಆ ರಾಜ್ಯನಿಂದಾಗಿ ನಾವು ಗೆದ್ದಿದ್ದು ಅಂತ ವಿಯೆಟ್ನಾಂ ಹೇಳಿದೆ. ಕೆಲವೊಂದು ವಿಚಾರದ ಬಗ್ಗೆ ತಿಳಿಸುತ್ತೇನೆ. ವಿಯೆಟ್ನಾಂ ರಾಷ್ಟ್ರ ಒಂದೇ ಆಗಿದ್ದರೂ ರಾಷ್ಟ್ರದ ಒಳಗೆ ಎರಡು ಭಾಗವಾಗಿತ್ತು. ಉತ್ತರ ವಿಯೆಟ್ನಾಂ ಕಮ್ಯುನಿಸ್ಟ್ ಪಾರ್ಟಿ, ದಕ್ಷಿಣ ವಿಯೆಟ್ನಾಂ ಪಾಶ್ಚಿಮಾತ್ಯ ಮತ್ತು ಅಮೆರಿಕಾಗೆ ಸಪೋರ್ಟ್ ಮಾಡ್ತಿದ್ರು. ಅಮೆರಿಕ ಇದನ್ನು ಬಯಸಿರಲಿಲ್ಲ. ಅವರು ಸಂಪೂರ್ಣ ವಿಯೆಟ್ನಾಮನ್ನು ಅಮೆರಿಕದ ಕಡೆ, ಪಾಶ್ಚಿಮಾತ್ಯದ ಕಡೆ ಸಪೋರ್ಟ್ ಮಾಡಬೇಕು ಅಂತ ಬಯಸಿದ್ದು. ಅದಕ್ಕೆ ಅವರು ದಕ್ಷಿಣದ ಪರವಾಗಿ ಅಮೆರಿಕ ತನ್ನ ಸೈನಿಕರನ್ನು ಕಳಿಸಿ ಉತ್ತರ ವಿಯೆಟ್ನಾಂ ವಿರುದ್ಧ ಯುದ್ಧ ಮಾಡಲು ಶುರು ಮಾಡಿದರು. ಇನ್ನು ಉತ್ತರ ವಿಯೆಟ್ನಾಂಗೆ ರಷ್ಯಾ, ಚೀನಾ, ಕಮ್ಯುನಿಸ್ಟ್ ರಾಷ್ಟ್ರಗಳು ಸಪೋರ್ಟ್ ಮಾಡುತ್ತಿದ್ದರು. 1965ರಲ್ಲಿ ಯುದ್ಧ ಶುರುವಾಯಿತು. 1969ರ ಹೊತ್ತಿಗೆ 5 ಲಕ್ಷಕ್ಕೂ ಹೆಚ್ಚು ಸೈನಿಕರು ವಿಯೆಟ್ನಾಮಲ್ಲಿ ನಿಯೋಜಿಸಲಾಗಿತ್ತು. ಇಷ್ಟೆಲ್ಲ ಇದ್ದರೂ ಕೂಡ ವಿಯೆಟ್ನಾಂನನ್ನು ಅಮೆರಿಕ ಸೋಲಿಸಲು ಆಗಲಿಲ್ಲ. ಅಲ್ಲಿನ ಪ್ರಾಕೃತಿಕ ಭೌಗೋಳಿಕ ಇರಬಹುದು, ವಿಯೆಟ್ನಾಂ ಮಾಡಿದಂತಹ ತಂತ್ರ ಇರಬಹುದು, ಅದರ ಮುಂದೆ ಅಮೆರಿಕ ಮಂಡಿಯೂರುತ್ತೆ. ಎರಡು ರಾಷ್ಟ್ರಗಳ ನಡುವೆ ಯುದ್ಧ ದೀರ್ಘ ಸಮಯದವರೆಗೆ ನಡೆಯುತ್ತೆ. ಆದರೆ ದೊಡ್ಡಣ್ಣ ಅಂತ ಕರೆಸಿಕೊಂಡಿರುವ ಅಮೆರಿಕ ಈ ಯುದ್ಧದಲ್ಲಿ ವಿಯೆಟ್ನಾಂನ ವಿರುದ್ಧ ಜಯ ಸಾಧಿಸಲು ಆಗುವುದಿಲ್ಲ. ಮೊದಲೇ ಹೇಳಿದ ಹಾಗೆ ವಿಯೆಟ್ನಾಂ ಕಾಡುಗಳಿಂದ ತುಂಬಿದ ದೇಶ. ಫೈಟರ್ ಜೆಟ್ ಮುಖಾಂತರ ಬಾಂಬ್ಗಳನ್ನು ಹಾಕಲು ಕೂಡ ಸಾಧ್ಯವಾಗಲ್ಲ. ಮತ್ತೊಂದು, ವಿಯೆಟ್ನಾಂ ಮಾಡಿದಂತಹ ಯುದ್ಧತಂತ್ರ, ಅವರು ಅನುಸರಿಸಿದ ಯುದ್ಧತಂತ್ರದ ಹೆಸರು ಗೆರಿಲ್ಲಾ. ಇದು ಯಾವ ರೀತಿ ಅಂದರೆ, ನೆಲದ ಅಡಿಯಲ್ಲಿರಬಹುದು ಅಥವಾ ಇನ್ನಿತರ ಕಡೆ ಇರಬಹುದು, ಈ ಜಾಲಕ್ಕೆ ಬೀಳುವ ಹಾಗೆ ಮಾಡಿ ಸೈನಿಕರನ್ನು ಸಾಯಿಸುವುದು. ಇದೇ ಥರ ಅಮೆರಿಕದ ಸೈನ್ಯವನ್ನು ಸೋಲಿಸಲಾಗಿತ್ತು. ಅವರು ತನ್ನ ಸೇನೆಯನ್ನು ಹಿಂಪಡೆದುಕೊಳ್ಳುತ್ತಾರೆ. ತಾವು ಯಾವ ಕಾರ್ಯಕ್ಕೆ ಸೈನಿಕರನ್ನು ನೇಮಿಸುತ್ತಾರೋ ಆ ಕಾರ್ಯ ಪೂರ್ಣಗೊಳ್ಳಲ್ಲ. ಕೊನೆಗೆ ವಿಯೆಟ್ನಾಂನನ್ನು ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಆಗಿ ಹೊರಹೊಮ್ಮುತ್ತೆ. ವಿಯೆಟ್ನಾಂನಿಂದ ಅಮೆರಿಕ ಹೊರನಡೆಯುತ್ತೆ. 1973ರ ಹೊತ್ತಿಗೆ US ಯುದ್ಧ ಘಟಕಗಳನ್ನು ಹಿಂತೆಗೆದುಕೊಳ್ಳಲಾಯಿತು. ಉತ್ತರ ವಿಯೆಟ್ನಾಂನನ್ನು ದಕ್ಷಿಣ ವಿಯೆಟ್ನಾಂ ಮೇಲೆ ಆಕ್ರಮಣ ಮಾಡುತ್ತೆ. ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಆಗಿ ಹೊರಹೊಮ್ಮುತ್ತೆ. ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅವರು ಶಿವಾಜಿ ಮಹಾರಾಜರ ಯುದ್ಧ ಪುಸ್ತಕದಿಂದ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅಧ್ಯಯನ ಮಾಡುತ್ತಿದ್ದರು. ಇದೇ ಯುದ್ಧ ತಂತ್ರ ಇವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದೆ. ಲಾಸ್ಟ್ ಟೈಮ್ ಅಲ್ಲಿನ ಅಧ್ಯಕ್ಷರು ಭಾರತಕ್ಕೆ ಬಂದು ಮಹಾರಾಜ ಛತ್ರಪತಿ ಶಿವಾಜಿ ಅವರ ಸ್ಮಾರಕದ ಬಳಿಯ ಮಣ್ಣನ್ನು ಹಿಡಿದುಕೊಂಡು ವಿಯೆಟ್ನಾಂಗೆ ಹೋಗಿದ್ರು.